ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಬರಂಗಿಲ್ಲ ನಾನು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮತ್ತು ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಿ ಸರ್ ನೀವು ಸುಮ್ಮಂದ? ನನ್ ಬಳ್ಳಾರಿ, ಹಾ ಬಿಜಾಪುರ, ಹಾ ಮತ್ತೆ ಲಿಂಗಸೂರು, ರಾಯಚೂರು, ಆಮೇಲೆ ಹೊಸದುರ್ಗ, ಹಾ ಮತ್ತೆ ತುಮಕೂರು, ಹಾ ಆಮೇಲೆ ಇಲ್ಲಿ ಲೋಕಲ್ ಮಹಾರಾಷ್ಟ್ರ ಅಂದ್ರೆ ಸೋಲಾಪುರ್ ಭಾಗ, ಹಾ ಆಮೇಲೆ ಈ ಕಡೆ ಬೆಳಗಾವ್ ಭಾಗ ಅಂತಂದ್ರೆ ಅಥಣಿ, ಹಾ ಹಿಂಗ ಮತ್ತೆ ಈ ಕಡೆ ಮಾಲಿಂಗ್ಪುರ್ ಇವೆಲ್ಲ ಬಾಗಲಕೋಟೆ ಅಂತಂದ್ರೆ ಅವೆಲ್ಲ ಬಂದವು. ಸರಿ. ಹಾ. ಅಲ್ಲ ಸರ್, ನೀವು ಇದು ಎಷ್ಟನೇ ವರ್ಷಕ್ಕೆ ಹಾಕೀನಿ ಅಂದ್ರಿ ಇದು? 2020 ರಿಜಿಸ್ಟ್ರೇಷನ್ ಆಗಿದೆ. ನೀವು ಇದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 2019 19 ಅಂದ್ರೆ ಈಗ 5-6 ವರ್ಷ ಆಯ್ತು. 6 ವರ್ಷ ಹೌದು ಸರ್. ಹ್ಮ್. ನೀವು ಈಗ ಲಾಸ್ಟ್ ಇಯರ್ ಎಷ್ಟು ಸೇಲ್ ಮಾಡಿರಿ ಸರ್ ರೈತರಿಗೆ? ನಂದು ಇಯರ್ಲಿ ಏನದಲ್ರಿ, ಹಾ 70,000 ಲೀಟರ್ ಹೋಗುತ್ತೆ. 80,000 ಇಯರ್ಲಿ? ಹಾ. 70,000 ಲೀಟರ್ ಹೋಗುತ್ತೆ. ಸೀಸನ್ ಅಂದ್ರೆ ಸೀಸನಲ್. ಯಾಕೆ ನೀವು ಇದಕ್ಕಿಂತ ಹೆಚ್ಚು ಡಬಲ್ ಮಾಡೋಕ್ಕಾಗಲ್ಲ ಅಂತ? ನಾವ್ ಏನದಲ್ಲ, ನಿಮ್ಮ ಕೆಪಾಸಿಟಿ ಇಷ್ಟೇ. ನಮ್ದು ಏನದಲ್ಲ, ರೈತರಿಗೆ ಪ್ಯೂರಿಟಿ ಒಳಗೆ ಹೋಗ್ಬೇಕು. ಅಚ್ಚಾ ಅಚ್ಚಾ. ಹಾ, ಈಗ ಏನದಲ್ಲ ಹೆಂಗ್ ಬೇಕಾದಾಗ ನಾವು ಸೇಲ್ ಕೊಡ್ಬೋದು. ಹಾ, ಅದು ಏನದಲ್ಲ ಕ್ವಾಲಿಟಿ ಕ್ವಾಲಿಟಿ ಒಳಗೆ. ಕ್ವಾಲಿಟಿ ಕೊಡೋಕು ಮತ್ತೆ ಆ ರೈತ ಓಡಿ ನಿಮ್ಮ ಹತ್ರ ಬರಬೇಕು. ಇದು ಏನದಲ್ಲ, ಇದು ಒನ್ ಟೈಮ್ ಬಿಸ್ನೆಸ್ ಆಗಬಾರ್ದು, ಹಾ ಹಾ ಲೈಫ್ ಟೈಮ್ ಬಿಸ್ನೆಸ್ ಅಂತಂದ್ರೆ ನಮ್ಮ ರೈತರು, ಒಬ್ಬ ರೈತ ಬಂದ ಅಂತ ತಿಳ್ಕೊಳ್ರಿ, ಅದು ಯಾವ ಒಳ್ಳೆ ಹೋಗ್ಬಾರ್ದು ನಮ್ಮಲ್ಲಿ. ಇದು ರೈಟ್ ರೈಟ್. ಆ ಕ್ವಾಲಿಟಿ ನಾವು ಮೇಂಟೈನ್ ಮಾಡಿದ್ರೆ ಹೋಗುದಿಲ್ಲ ಅವ. ಈಗ ನಮ್ಮ 100 acres ಗ್ರೇಪ್ ಇದ್ದವ್ರು ಅದಾರ, ಸರಿ ಸರಿ. ಮತ್ತ 200 acre ಪೊಮೊ ಇದ್ದವ್ರು ಅದಾರ, ಪೊಮೊ ದಾಳಿಂಬ್ರಿ ಇದ್ದವ್ರು ಅದಾರ. ಹಾ ಹಾ ಎಲ್ಲ ಆಲ್ಮೋಸ್ಟ್ 1 ಎಕರೆ ಹಿಡ್ಕೊಂಡು 100 ಎಕರೆ ತನ ನಮ್ಮ ಎಲ್ಲ ರೈತರು ಇದಾರೆ. ಹಾ ಹಾ ಹಾ. ಟೋಟಲ್ ಏನದಲ್ಲ 1900-2000 ಜನಸಂಖ್ಯೆ ನಮ್ಮಲ್ಲಿ ರೈತರು ಅದಾರ. ರೈತರು ಅವ್ರು ಏನಲ್ಲ, ನಾವು ಕಂಟಿನ್ಯೂಸ್ ಅವ್ರಿಗೆ, ಅವರು ನಮ್ ಫಾಲೋಅಪ್ ನಾಗ ಇರ್ತಾರ, ನಾವು ಅವ್ರು ಫಾಲೋಅಪ್ ನಾಗ ಇರ್ತೀವಿ. ಆಮೇಲೆ ಇದು ಏನದಲ್ಲ, ಇದು ಕಂಟಿನ್ಯೂಸ್ ಅವ್ರ ಬಿಸ್ನೆಸ್ ಫ್ಲೋ ಆಗ್ತಿರ್ತದ. ಸರಿ ಸರ್, ಸರಿ ಸರ್. ಹಂಗಾಗಿ ನಾವೇನದಲ್ಲ, ಈಗ ಒಂದ್ 4 ಜನ ಹೊಸಬ್ರು ಹುಡ್ಕೊಡೋದು, ಇನ್ನೊಬ್ರು 4 ಜನರಿಗೆ ಬಿಡೋದು, ಸರಿ. ಹಂಗ್ ಮಾಡಿದ್ರ ದಂಧ ಆಗುದು. ರೈಟ್ ಸರ್. ಅವ್ರಿಗೂ ಕರೆಕ್ಟ್, ನಮಗೂ ಕರೆಕ್ಟ್. ನೋಡಿ ರೈತ ಬಾಂಧವ್ರೆ, ಈಗ ಇವ್ರು ಏನು ಮಾಡ್ಲಿಕತ್ತಾರಲ್ಲ, ಇವ್ರು ಸುಮ್ಮನೆ ನೋಡಿ ಬಿಸ್ನೆಸ್ ಮಾಡ್ಲಿಕತ್ತಿಲ್ಲ. ಇವರು ಸರು BSc ಅಗ್ರಿ ಗ್ರ್ಯಾಜುಯೇಟು, ಅವರು ಮೇಡಮು MSc ಅಗ್ರಿ ಗ್ರ್ಯಾಜುಯೇಟ್. ಅವರು ಡಿಪಾರ್ಟ್ಮೆಂಟ್ ಇದ್ರಿ, ಅವ್ರು ರಿಸೈನ್ ಮಾಡಿದ್ರು. ಹಾಂ, ಡಿಪಾರ್ಟ್ಮೆಂಟ್ಗೆ ಯಾವ ಡಿಪಾರ್ಟ್ಮೆಂಟ್ ಇದ್ರಿ ಮೇಡಮ್? ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಾಗ ಜಾಬ್ ಇದ್ದಿದ್ದನ್ನು ಬಿಟ್ಟು ಇಬ್ಬರು ದಂಪತಿಗಳು ಬಂದು ಇದನ್ನು ಸ್ಟಾರ್ಟ್ ಮಾಡ್ಯಾರ. 5 ವರ್ಷ ಆಯಿತು. ವರ್ಷಕ್ಕೆ 80,000 ಲೀಟರ್ ಸಪ್ಲೈ ಮಾಡ್ತಾರೆ ರೈತರಿಗೆ. ಇದು ಬಯೋ ಫರ್ಟಿಲೈಸರ್ ಏನಿದೆಯಲ್ಲ, ಇದು ಎಲ್ಲರಿಗೂ ಗೊತ್ತಿದೆ. ಎಲ್ಲ ಇವನ್ ಅಗ್ರಿಕಲ್ಚರ್ ಆಫೀಸ್ನಾಗ ಹೋದ್ರು ಹೇಳ್ತಾರೆ, ನೀವು ಟ್ರೈಕೋಡರ್ಮ ಹಾಕ್ರಿ, ಸೋಡೋನಮಸ್ ಹಾಕ್ರಿ, ಅದನ್ನು ಎಲ್ಲರೂ ಹೇಳ್ತಾರೆ. ಇನ್ನೂ ಏನಪ್ಪ ಅಂದರೆ, ಈ ಕೆಲವೊಂದು ಗೊಬ್ಬರ ಅಂಗಡಿಗಳಲ್ಲಿ ಬಂದವು, ಇವು ಪೌಡರು ಬಂದಿದೆ, ಇದನ್ನು ಬಂದಿದೆ, ಬಟ್ ಅಲ್ಲಿ ಕಾಸ್ಟ್ಲಿ ಆಗುತ್ತೆ. ಅಲ್ಲಿ ಅವರು ಆ ಮಾರ್ಕೆಟ್ದೊಳಗೆ ಅಲ್ಲಿ ಕಾಸ್ಟ್ಲಿ ಆಗುತ್ತೆ, ಫ್ರೆಶ್ ಸಿಗೋದಿಲ್ಲ, ಫ್ರೆಶ್ ಸಿಗಲ್ಲ. ಇವರಲ್ಲಿ ಕ್ವಾಲಿಟಿ ಸಿಗುತ್ತಾ, ಫ್ರೆಶ್ ಸಿಗುತ್ತಾ. ನಾ ಎಲ್ಲ ಸ್ಕ್ರೀನ್ ಮೇಲೆ 4-5 ಕಡೆ ನಿಮಗೆ ರೈತರಲ್ಲಿ ನಾ ಈಗ 600 ವಿಡಿಯೋ ಮಾಡೀನಿ, ಒಂದು 300 ರೈತರದ್ದು ಮಾಡೀನಿ. ನಾ ಈಗ ನೀವು ರೈತರು ಏನು ಮಾಡ್ತೀರಿ, ವಿಡಿಯೋ ನೋಡಿದ್ರಿ, ಲಾಸ್ಟಿಗೆ ನಾನು ನಂಬರ್ ಹಾಕಿರ್ತೀನಿ ನಾನು. ದಯಮಾಡಿ ಲೈಕ್ ಮಾಡಿ, ಅಥವಾ ಇದನ್ನು ಏನ್ರಿ ಮಾಡಿರಿ, ಇದ್ರ ಅಭಿಪ್ರಾಯ ತಿಳಿಸ್ರಿ ಅಂತ ವಾಟ್ಸಪ್ನಾಗ ತಿಳಿಸ್ರಿ ಅಂತ ಹೇಳಿರ್ತೀನಿ. ನೀವೇನು ಮಾಡ್ತೀರಿ, ರೈತ ಜನ ಫೋನ್ ಮಾಡಿಬಿಡ್ತೀರಿ ಡೈರೆಕ್ಟ್, ಸರ್ ನಮಗೆ ಟ್ರೈಕೋಡರ್ಮ ಸೋಡೋನಮಸ್ ಬೇಕಾಗಿತ್ತು, ಹ್ಯಾಂಗೆ ಮಾಡ್ಬೇಕ್ರಿ ಅಂತ. ಅದಕ್ಕಿಂತ ಮುಂಚೆ ಇವ್ರು ನಂಬರ್ ಹಾಕಿರ್ತೀನಿ, 4-5 ಸಲ ಅವ್ರಿಗೆ ಮಾಡೋದು, ನನಗೆ ಮಾಡ್ತೀರಿ. ನೋಡಿರಿ, ಕ್ಲಿಯರ್ ಕಟ್ ನೀವು ಅದನ್ನು ಎಪಿಸೋಡ್ ನೋಡಿ ಅದನ್ನು ತಿಳ್ಕೊಳ್ರಿ. ಅವ್ರು ಸರ್ ಏನು ಹೇಳ್ತಾರೆ, ಇದನ್ನು ಹೇಳ್ತಾರೆ. ನಾ ಯೂಟ್ಯೂಬರ್, ನಾ ಅವ್ರ ಸಂದರ್ಶನ ಮಾಡಿ ಅವ್ರ ಅನುಭವಗಳನ್ನು ರೈತರಿಗೆ ಕೊಡ್ತಿರ್ತೀನಿ ಅಷ್ಟೇ. ಅದನ್ನು ನೀವು ಅವ್ರಿಗೆ ಕೇಳಿದ್ರೆ ಅವರೆಲ್ಲ ಹೇಳ್ತಾರೆ ಅವರು. ದಯಮಾಡಿ ನೀವೀಗ ಎಲ್ಲ ಈಗ ಇದನ್ನು ಸರ್ ಹೇಳಿದ್ರು ಮಾಡಿದ್ರು ಈಗೆಲ್ಲ. ಸರ್, ಇನ್ನೊಂದು ಕ್ವಶನ್ ಹೇಳಿ ನಿಮಗಂದ್ರದ, ಈಗ ಇದನ್ನ ಮಾಡಿ ನೀವು ಸ್ಟಾಕ್ ಮಾಡುವಂಗಿಲ್ಲ ನಮ್ದು ಅಲ್ಲಿ ನೋಡಿ ಹೇಳ್ರಿ. ಇಲ್ಲಿ ನಮ್ಮ ಲ್ಯಾಬ್ನಾಗ್ರೆ
ಒಂದಿಷ್ಟು ಇಲ್ಲ ನಾ ಏನು ಕೇಳಕತ್ತೀನಿ, ಈಗ ಒಮ್ಮೆ 1000 ಲೀಟರ್ ಡಿಮಾಂಡ್ ಬರುತ್ತೆ, ನಿಮ್ಮಲ್ಲಿ ಸ್ಟಾಕ್ ಆಗಿಬಿಡುತ್ತೆ. ಅದ್ರ ಸಲುವಾಗಿ ನೀವು ಮೊದಲೇ ವರ್ಷದ ಏನಾದ್ರು ತಯಾರು ಮಾಡಿ ಇಟ್ಕೋತಿರೋ ಹೇಗೆ? ಇಲ್ಲ ಫ್ರೆಶ್ ಅಂತಂದ್ರೆ ಇದನ್ನು ನಮ್ಮ ಬಿಸ್ನೆಸ್ ಇರೋದೇ B2C. B2C ಅಂದ್ರೆ ಕಂಪನಿ ಟು ಕಸ್ಟಮರ್, C2B ಅಂದ್ರೆ ಇದು ನಮ್ದು ಏನದಲ್ಲ, ಯಾರು ಇಂಟರ್ಮಿಡಿಯೇಟರ್ ಯಾರು ಇಲ್ಲ, ಯಾರು ಡೀಲರ್ಸ್ಗಳಿಗೆ ಕೊಡೋದಿಲ್ಲ. ಸರಿ ಇದು ನಮ್ದು ಡೈರೆಕ್ಟ್ ರೈತರಿಗೆ ಕೊಡ್ತಾರೆ. ರೈತರಿಗೆ ಕೊಡೋದ್ರಿಂದ ಏನಾಗತ್ರಿ, ಫ್ರೆಶ್ ಮಟೀರಿಯಲ್ ಅವ್ರಿಗೆ ರೈತರಿಗೆ ಹೋಗಿ ಮುಟ್ತೈತಿ. ಅಲ್ಲ, ನಾ ಈ ಕ್ವಶನ್ ಯಾಕೆ ಕೇಳ್ತಾ ಇದ್ದೀನಿ ನಿಮ್ಗಂದ್ರೆ, ಒಬ್ಬ ರೈತನಿಗೆ ಈ 50 ಲೀಟರ್ ಟ್ರೈಕೋಡರ್ಮ 50 ಲೀಟರ್ ಸುಡೋನಮಸ್ ಬೇಕಾಗ್ಯದ, ಮೊದಲೇ ಬುಕ್ ಮಾಡಬೇಕು ಹೇಗೆ ನಿಮ್ಗೆ? ನಮ್ಮಲ್ಲಿ ಅದು ಒಂದು ಸೀಸನಲ್ ವೈಸ್ ಅಷ್ಟು ಮಟೀರಿಯಲ್ ನಮ್ಮಲ್ಲಿ ಇದೆ. ಅದನ್ನು ಕೇಳಿದೆ ನಿಮ್ಮ ಹತ್ರ ರೈತ ಬಂದ ಇದು ವಿಡಿಯೋ ನೋಡಿ ಏನ್ ಸರ ನೀವು ಕೊಡ್ತೀರಿ ಅಂತೀರಿ, ಸ್ಟಾಕ್ ಇಲ್ಲ ಅಂತೀರಿ, ಮತ್ತೆ ವಿಡಿಯೋದಾಗ ಹಂಗೆ ಕೇಳಿದ್ರಿ ಅಂತ ನಿಮಗೂ ಬೈಬಾರ್ದು ನಮಗೂ ಬೈಬಾರ್ದು. ಮಿನಿಮಮ್ 500 ಲೀಟರ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಕೇಳಿದೆ ಸರ್ ರೈತರಿಗೆ. ಅಷ್ಟು ಅವು ಒಮ್ಮೆ ನಮ್ಮಲ್ಲಿ ಸಡನ್ ಆಗಿ ಕೆಮಿಕಲ್ ಈ ಕಡೆ ಮಿಕ್ಸ್ ಮಾಡಿ ಈ ಕಡೆ ಕೊಡೋದಿರಂಗಿಲ್ರಿ. ಇದರದೇ ಆದಂತ ಒಂದಿಷ್ಟು ಟೈಮಿಂಗ್ ಇರುತ್ತೆ, 1 ವೀಕ್ ಟೈಮಿಂಗ್ ಇರತ್ರಿ. ಅದರ ಸಂಬಂಧ ನಾವೇನ್ ಮಾಡ್ತೀವಿ, ಗ್ರೇಪ್ ಸೀಸನ್ ಒಳಗಡೆ ಪರ್ ಡೇ ಇಷ್ಟು ಕ್ವಾಂಟಿಟಿ ಹೋಗುತ್ತೆ ಅಂತೇಳಿ ನಮ್ಗೆ ಗೊತ್ತೇ ಇರುತ್ತೆ. ಹಂಗಾಗಿ ನಾವು ಪರ್ ಡೇ ಕೆಪಾಸಿಟಿ ಮೇಲೆ ನಾವು ರೆಡಿ ಮಾಡ್ತೀವಿ. ಇನ್ನೊಂದು ಸರ್, ಇದನ್ನ ಮಳೆಗಾಲದಲ್ಲಿ ಹಾಕಬೇಕು, ಇನ್ನು ಯಾವುದೇ ಬೇಸಿಗೆ ಕಾಲದಲ್ಲೂ ಹಾಕಿದ್ರು ನಡೆಯುತ್ತೆ? ಬೇಸಿಗೆಗೂ ಹಾಕಿದ್ರು ನಡೀತದ, ಮಳೆಗಾಲ ದಿವ್ಸನಾಗ ಜಾಸ್ತಿ ಹಾಕಬೇಕು. ಮಳೆಗಾಲ ದಿವ್ಸನಾಗ ಅವಕರೊಬ್ಬರದು ಕ್ರಾಪ್ ಮೇಲೆ ಡಿಪೆಂಡ್ ಆಗ. ಈಗ ಏನದಲ್ಲ, ಗ್ರೇಪ್ದ ಜಾಸ್ತಿ ಮಳಿ ಒಳಗ ಟೆಂಪರೇಚರ್ ಲೋ ಇರುತ್ತೆ. ಟೆಂಪರೇಚರ್ ಲೋ ಇದ್ದೊಳಗ ಕೆಮಿಕಲ್ ಕೆಲಸ ಮಾಡೋದಿಲ್ಲ, ಅವಾಗ ಬ್ಯಾಕ್ಟೀರಿಯಾಗಳ ಕೆಲಸ. ಸರಿ. ಹಂಗಾಗಿ ನಾವೇನದಲ್ಲ ಸೀಸನಲ್, ಈಗ ಈ ಟೈಮ್ನಾಗ ಇದು ಆಕ್ಚುಲಿ ಡ್ರಿಪ್ ನೊಳಗೆ ಕೊಡಬೇಕು. ನೋಡ್ರಿ ವೀಕ್ಷಕರೇ, ಇದು ಆಫೀಸ್ ಅದ, ಪ್ರೈವೇಟ್ ಸೆಪರೇಟ್ ಆಫೀಸ್. ಇದು ಒಳಗ ಪ್ರೊಡಕ್ಷನ್ ಒಳಗಡೆ ಇದೆ, ನೀವು ತೋರಿಸ್ತು ಒಳಗೆ ಆಫೀಸ್ ಇದು. ಬರೀ ಸಿದ್ದೇಶ್ವರ ಪೂರ್ ಫೋಟೋ ಹೇಗಿರ್ತಾರ, ಬಹಳಷ್ಟು ಬಂದ. ಹೌದನ್ರಿ, ನೋಡ್ರಿ ಎಲ್ಲ ಸಿದ್ದೇಶ್ವರ ಪೂರ್ದು ಫೋಟೋ ಹಾಕಿದಾರೆ ಇಲ್ಲಿ. ಇದು ಆಫೀಸ್ ನಿಮ್ದು ಬಿಸ್ನೆಸ್ ಪರ್ಪಸ್ ಆಫೀಸ್. ಬಿಸ್ನೆಸ್ ಇದು ಬಿಸ್ನೆಸ್ ಪರ್ಸನಲ್. ಇದು ಸೇಲಿಂಗ್, ಪರ್ಚೇಸಿಂಗ್ ಇವು ಏನೇನ್ ಮಾಡ್ಬೇಕು ನಾವು ಅಲ್ಲ, ಅಕೌಂಟಿಂಗ್ ಮತ್ತೆ ಎಲ್ಲ ಇಲ್ಲೇ ಮಾಡೋದು. ನಮ್ದು ಎಲ್ಲ ಸ್ಯಾಲ್ರಿ ಎಲ್ಲ ಸ್ಯಾಲ್ರಿ ಎಲ್ಲ ನೋಡ್ರಿ ವೀಕ್ಷಕರಿಗೆ, ಹಿಂದ್ಗಡೆ ಎಲ್ಲ ಪ್ರಿಪರೇಷನ್ ಅದೆಲ್ಲ ಇಲ್ಲಿದು ನಾವು ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕಿವಿ. ಒಳಗಡೆ ಆಕ್ಚುಲಿ ಯಾರಿಗೂ ಪ್ರವೇಶ ಇರೋದಿಲ್ಲ. ಇದು ನಾವೊಂದಿಷ್ಟು ವಿಡಿಯೋ ಮಾಡೋ ಸಂಬಂಧ ನಾವು ಅಷ್ಟೇ. ಮತ್ ನಾಳೆಗೆ ಮತ್ತೆ ನಾವು ಸ್ಟೆರ್ಲೈಸ್ ಇದು ಮಾಡ್ಬೇಕೆ, ನಾವು ಫ್ಯೂಮಿಗೇಷನ್ ಮಾಡ್ಬೇಕು. ಮತ್ತೆ ನಾವು ಹೋಗಿ ಬಂದೇವಂದ್ರೆ ಮತ್ತೆ ಫ್ಯೂಮಿಗೇಷನ್ ಮಾಡೇಬೇಕು. ಇದನ್ನ ಆಕ್ಚುಲಿ ಏನದಲ್ಲ, ಒಳಗೆ ಪ್ರವೇಶವಿಲ್ಲ ಅಂತ ಬೋರ್ಡು ಐತಿ. ಮತ್ತೆ ನೀವು ಎಲ್ಲಾದ್ರೂ ನೋಡಿರ್ಬೇಕಾರೆ ಎಲ್ಲಾ ಕಡೆ ಕ್ಲೋಸ್ ಐತಿ. ನಾವ್ ಇಲ್ಲಿ ಆಫೀಸ್ ಮತ್ತೆ ಇಲ್ಲಿ ಬರ್ಬೋದು, ಎಲ್ಲರಿಗೂ ಲೈವ್ ಆಗಿ ಎಲ್ಲ ಲೈವ್ ಆಗಿ ಎಲ್ಲ ಸೆಪರೇಟ್ ಕ್ಯಾಬಿನ್ ಇಲ್ಲಿದೆ ಕಾಣಿಸ್ತೈತಿ. ಮತ್ತೆ ಎಲ್ಲ ಕ್ಯಾಮ್ರಾನು ಐತಿ, ನಾನು ಎಲ್ಲ ಲೈವ್ ಎಲ್ಲ ಕಡೆ ಕ್ಯಾಮ್ರಾ ಐತಿ, ಎಲ್ಲ ಒಳಗನು ಐತಿ, ಆಫೀಸ್ನಾಗೂ ಐತಿ. ಅದು ಟಿವಿ ಏನೋ ಪ್ರಾಬ್ಲಮ್ ಆಗೋದ್ರಿಂದ ತೆಗ್ದಾರ ಮೊನ್ನೆ ರೀ, ಇಲ್ಲಾಂದ್ರೆ ಇಲ್ಲೇ ಲೈವ್ ಆಗಿನೇ ನಾವು ನೋಡ್ಬೋದು ಎಲ್ಲ. ಮತ್ತೆ ಏನೋ ಲ್ಯಾಬ್ ನಾಗ ವರ್ಕ್ ಆಗ್ತಿರ್ತದೆ, ನಾವೆಲ್ಲ ಮೊಬೈಲ್ದಾಗೆ ನೋಡ್ತಿರ್ತೀವಿ. ಈಗ ರೆಡಿ ಮಾಡ್ಕೋಬೇಕಂದ್ರೆ ನಮ್ಗೆ ರಾ ಮೆಟೀರಿಯಲ್ ಬೇಕಾಗುತ್ತೆ. ರಾ ಮೆಟೀರಿಯಲ್ಗೆ ನಾವು ಹೈ ಮೀಡಿಯಾದೇ ಕಂಪನಿದೇ ಯೂಸ್ ಮಾಡ್ಕೋತೀವಿ. ಅದು ಹೈಯೆಸ್ಟ್ ಕ್ವಾಲಿಟಿದು ಮತ್ತೆ ಹೈ ರೇಟೆಡ್, ತುಂಬಾ ಕಾಸ್ಟ್ಲಿಯೆಸ್ಟ್ ಮೆಟೀರಿಯಲ್ನೇ ಯೂಸ್ ಮಾಡ್ಕೋತೀವಿ ನಾವು. ಕಾಸ್ಟ್ಲಿ ಮೆಟೀರಿಯಲ್ ಯೂಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ. ಮತ್ತೆ ರಿಸಲ್ಟ್ ತುಂಬಾ ಸ್ಪೀಡಾಗಿ, ಅಂದ್ರೆ 1 to 2 days ಒಳಗಡೆ ನಾವು ಅಪ್ಲಿಕೇಶನ್ ಹಾಕಿ ಆದ್ಮೇಲೆ ತೋರಿಸುತ್ತೆ. ಅದಕ್ಕೆ ನಾವು ಹೈ ಮೀಡಿಯಾ ಕಂಪನಿದೇ ಪ್ರಾಡಕ್ಟ್ಸ್ ರಾ ಮೆಟೀರಿಯಲ್ನ ಯೂಸ್ ಮಾಡ್ಕೋತೀವಿ. ಇದರಲ್ಲಿ ಪೆಟ್ರಿಕ್ಲೇಟ್ ಮಾಡ್ಕೊಳ್ಳಿ. ಈಗ ನಾವು ಈ ರಾ ಮಟೀರಿಯಲ್ ಯಾಕೆ ಕಾಸ್ಟ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಕ್ವಾಲಿಟಿ ನಮ್ಗೆ ಇಮಿಡಿಯೇಟ್ ಆಕ್ಷನ್ ತಗೋತೈತಿ. ಡಿಪೆಂಡ್ ಬ್ಯಾಕ್ಟೀರಿಯಾಗಳಿಗೆ ರಿಸಲ್ಟ್ ಬರ್ಬೇಕಂದ್ರೆ ಇದು ಡಿಪೆಂಡ್ ಆಗಿರೋದೇ ರಾ ಮಟೀರಿಯಲ್ ಮೇಲೆ. ರಾ ಮಟೀರಿಯಲ್ ಯಾವ ಥರ ನಾವು ಕೊಡ್ತೀವಿ ಆ ಥರ ನಮಗೆ ರಿಸಲ್ಟ್ ಬರ್ತೈತಿ. ನಾವು ಅದರ ಸಂಬಂಧ ನಾವೇನದಲ್ಲ, ಹೈ ಮೀಡಿಯಾ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಹೈ ಮೀಡಿಯಾ
ಹೈ ಮೀಡಿಯಾ ಇದು ಏನಲ್ಲ ಇಂಪೋರ್ಟ್ ಮಟೀರಿಯಲ್ ಇದು ಜಾಸ್ತಿ ಕ್ವಾಲಿಟಿ ಮಟೀರಿಯಲ್. ಇದು ಬ್ಯಾಕ್ಟೀರಿಯಾಗಳಿಗೆ ಕ್ವಾಲಿಟಿ ಅಂತಂದ್ರೆ ಹೈ ಮೀಡಿಯಾ. ಇಲ್ಲೇ ತೋರಿಸಿದೆ ನಿಂಗೆ ನೋಡಿ, ಬರೀ ಅರ್ಧ ಅಂದ್ರೆ 500 ಅಂದ್ರೆ ಅರ್ಧ ಕೆಜಿಗೆ 5304 ರೂಪೀಸ್ ಇರುತ್ತೆ. ಅಂದ್ರೆ ಎಷ್ಟು ಕಾಸ್ಟ್ಲಿ ಮೆಟೀರಿಯಲ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಮೇನ್ ಮದರ್ ಕಲ್ಚರ್ನ ಕ್ವಾಲಿಟಿ ಬೇಕಲ್ಲ, ಹಂಗಾಗಿ ನಾವು ಇವೆಲ್ಲ ಮದರ್ ಕಲ್ಚರ್ ಮಾಡೋ ಮೆಟೀರಿಯಲ್ಸ್ ಇದಾವೆ. ಹೆಚ್ಚಾಗಿ ನಾವು ಪೊಟ್ಯಾಟೊ ಡೆಕ್ಸ್ಟ್ರೋಸ್ ಬ್ರಾತ್ ಅನ್ನ ಅಂದ್ರೆ ಇದು ಟ್ರೈಕೋಡರ್ಮಾ ಮತ್ತೆ ಮೆಟಾರೈಸಿಯಮ್, ವರ್ಟಿಸಿಲಿಯಮ್, ಬೆವೇರಿಯಾ ಇವಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಪೆಟ್ರಿಕ್ಲೇಟ್ ಅಂದ್ರೆ ಮದರ್ ಕಲ್ಚರ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ಕೋತೀವಿ. ಇದನ್ನ ಮದರ್ ಕಲ್ಚರ್ ಮಾಡ್ಕೋಬೇಕಂದ್ರೆ ಫಸ್ಟ್ ಇದರದೆಲ್ಲ ಇಷ್ಟಿಷ್ಟು ಕ್ವಾಂಟಿಟಿ ಅಂತಾನೆ ಇರುತ್ತೆ, ವೇಯಿಂಗ್ ಮಾಡ್ಕೋಬೇಕಾಗತ್ತೆ. ಇದ್ರೊಳಗಡೆ ಪೊಟ್ಯಾಟೊ ಡೆಕ್ಸ್ಟ್ರೋಸ್ ಬ್ರಾತ್ ಅನ್ನ ಎಷ್ಟಿರುತ್ತೆ ಅಂದ್ರೆ 1 kgಗೆ 26 ಗ್ರಾಮ್ ಹಾಕೋಬೇಕಾಗತ್ತೆ. ನಾವು ಆಲ್ಮೋಸ್ಟ್ ಅಷ್ಟೊಂದು ಒಮ್ಮೆ ರೆಡಿ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ 250 ml ನ ಒಳಗಡೆನೆ ಅದನ್ನ ಮಾಡ್ಕೋತೀವಿ. 250 ml ನ ಫ್ಲಾಸ್ಕ್ ಅಲ್ಲಿ 200 ಕೆಪಾಸಿಟಿ ಇರುವ ಇಷ್ಟೇ ಇದರಷ್ಟೇ ಅದ್ರ ಒಳಗಡೆನೆ ಇದೊಂದು 8 ಗ್ರಾಮ್ ಹಾಕೋತೀವಿ, ಇದೊಂದು 10 ಗ್ರಾಮ್ ಹಾಕೋತೀವಿ. ಇದು ಅಗಾರ್ ಅಗಾರ್ ಯಾಕೆ ಹಾಕೋಬೇಕಂದ್ರೆ ಅದು ಸಾಲಿಡಿಫಿಕೇಶನ್ಗೆ ಗಟ್ಟಿ ಆಗ್ಬೇಕು. ಈಗ ಲಿಕ್ವಿಡ್ ಐತಂದ್ರೆ ಅದನ್ನ ಪೆಟ್ರೋಲ್ ಪ್ಲೇಟ್ ಒಳಗಡೆ ಹಾಕಿದ್ರೆ ಬಸ್ ಒಂದು ಪ್ಲೇಟ್ ಅಲ್ಲಿ ಏನಾದ್ರು ಹಾಕಿದ್ರೆ ಅದು ಗಟ್ಟಿ ಆಗುದಿಲ್ಲ. ಅಲ್ಗಾಡ್ಕೋತ ಕೂತ್ರೆ ಮತ್ತೆ ಅದ್ರೊಳಗಡೆ ಆರ್ಗ್ಯಾನಿಸಮ್ ಹೆಂಗೆ ಸೆಟ್ ಆಗುದಿಲ್ಲ. ಅದಕ್ಕೆ ಅದನ್ನ ಸಾಲಿಡಿಫಿಕೇಶನ್ಗೆ ಅಂತೇಳಿ ಅಗಾರ್ ಯೂಸ್ ಮಾಡ್ತೀವಿ. 1 kgಗೆ ಇದು 20 ಗ್ರಾಮ್ ಇರುತ್ತೆ. ನಮ್ಗೆ ಎಷ್ಟು ರೆಡಿ ಮಾಡ್ಕೋಬೇಕು ಅದ್ರ ಮೇಲೆ ಲೆಕ್ಕ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಇದನ್ನ ಇದ್ರೊಳಗೆ ಫ್ಲಾಸ್ಕ್ ಅಲ್ಲಿ ಹಾಕಿ ಆದ್ಮೇಲೆ ಇದನ್ನ ನಾವು ಆಟೋಕ್ಲೇವ್ ಮಾಡ್ಬೇಕು, ಸ್ಟೆರಿಲೈಸೇಷನ್ ಮಾಡ್ಬೇಕಾಗತ್ತೆ. ಇದು ನಮ್ದು ಆಟೋಕ್ಲೇವ್. ಇದನ್ನು ಬನ್ನಿ ಸ್ಟೆರಿಲೈಸೇಷನ್ ಅಂತೇಳಿನೇ ಸೆಪರೇಟ್ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ 2 ಆಟೋಕ್ಲೇವ್ ಇಟ್ಕೊಂಡಿದೀವಿ ನಾವು. ಒಂದು ಆಲ್ಮೋಸ್ಟ್ ಬ್ಯಾಕ್ಟೀರಿಯಾಗ ಯೂಸ್ ಮಾಡ್ಕೋತೀವಿ, ಇನ್ನೊಂದು ಅಂದ್ರೆ ಫಂಗಸ್ಸಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಫಂಗಸ್ ಎಲ್ಲ ಕಂಟಾಮಿನೇಷನ್ ಬರೋ ಸಂಬಂಧ 2 ಕೂಡ ಸಪರೇಟ್ ಆಗೇನೆ ಮಾಡ್ಕೊಂಡಿದೀವಿ. ಟೆಂಪರೇಚರ್ ಇದರಲ್ಲಿ ಈಗ ನಿಮ್ಗೆ ತೋರಿಸ್ತಾ ಇದೆ 121 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. 15 ಪಾಸ್ಕಲ್ಸ್ ಪ್ರೆಷರ್ ಅಲ್ಲಿ ಇರುತ್ತೆ. ಇದು ಪ್ರೆಷರ್ ವೇಟ್ ಇಲ್ಲಿ ದಿಸ್ ಇಸ್ ಅ ಪ್ರೆಷರ್ ಇದ್ದು ಇದು ಟೆಂಪರೇಚರ್ ಇಲ್ಲಿ ತೋರಿಸ್ತದೆ. ಇದ್ರೊಳಗಡೆ ಎಲ್ಲ 120 ಟೆಂಪರೇಚರ್ ಒಳಗಡೆ ಸ್ಟೆರಿಲೈಸೇಷನ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ಏರ್ ಪಾಸಿಂಗ್ ಮಾಡ್ತೀವಿ. ಏರ್ ಹೇಗ್ ಬಿಡ್ತಾರೆ ಗೊತ್ತಾಗತ್ತೆ ನೋಡಿ. ಏರ್ ಬಿಡುದು ಬಂದ್ ಮಾಡು, ಏರ್ ಬಿಡು. ಏರ್ ಅಂದ್ರೆ ಗೊತ್ತೇ ಆಗ್ಬಿಟ್ಟು ಚಾಲು ಆಗಲ್ಲ. ಈಗ ಏರ್ ಬಂದ್ರು ನಿಮಗೆ ಲೈವ್ನೇ ಎಲ್ಲನು. ಈಗ ಏನೇ ಮಾಡ್ಬೇಕಂದ್ರು ಲೈವ್ ಮಟೀರಿಯಲೇ ನಾವು ಮಾಡೋದು. ರಾ ಮಟೀರಿಯಲ್ ಇಲ್ಲಿ ಹಾಕೋದು ನಿಮಗೆ ತೋರಿಸ್ತೀವಿ. ಮತ್ತೆ ಇಲ್ಲೆಲ್ಲ ಸ್ಟೆರಿಲೈಸ್ ಇದು ಸಿಕ್ಕಾಪಟ್ಟೆ ಅಂದ್ರೆ 121 ಡಿಗ್ರಿ ಟೆಂಪರೇಚರ್ದಾಗ ಇದನ್ನು ಹೀಟ್ ಆಗಿ ಕಮ್ಮಿ ಆದ ಬಳಕೆ ನಾವು ಒಂದೇ ಬಿಟ್ಟು ಎನಾಕ್ಯುಲೇಷನ್ ಮಾಡ್ತೀವಿ. ಎನಾಕ್ಯುಲೇಷನ್ ಲ್ಯಾಮಿನಾರ್ನು ತೋರಿಸ್ತೇನೆ. ಇದು ಟೆಂಪರೇಚರ್ ಕೂಲ್ ಆದ್ಮೇಲೆ ಪೂರಾ ಬಿಸಿ ಇದ್ದಾಗ ಅದನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಹೊರಗಡೆ ತೆಗೆದಾದ್ಮೇಲೆ ಸ್ವಲ್ಪ ಕೂಲ್ ಆಗಿರ್ಬೇಕು. ಅಂದ್ರೆ ಒಂದ್ ಸ್ವಲ್ಪ ಉಗುರು ಬೆಚ್ಚಗೆ ಇರ್ಬೇಕು, ಅದು ಟಚ್ ಮಾಡುವಂಗ ಇರ್ಬೇಕು. ಒಂದು ವೇಳೆ ಎಲ್ಲ ಬಿಸಿ ಒಳಗಡೆನೆ ಮದರ್ ಕಲ್ಚರ್ ಏನಾದ್ರು ಹಾಕ್ಬಿಟ್ರೆ ಅಂತಂದ್ರೆ ಎಲ್ಲ ಸತ್ತು ಹೋಗ್ಬಿಡತ್ತೆ. ಹಾಗಾಗಿ ಅದನ್ನ ಟೆಂಪರೇಚರ್ ನ ಕೂಲ್ ಆದ್ಮೇಲೆನೆ ಯೂಸ್ ಮಾಡ್ಕೋಬೇಕಾಗತ್ತೆ. ಇದು ನಮ್ದು ಇನಾಕ್ಯುಲೇಷನ್ ಚೇಂಬರ್ ಇರುತ್ತೆ. ಇದು ಎಲ್ಲರಿಗೂ ಹೋಗಪ್ಲೇ ಇರೋದಿಲ್ಲ ಇದು. ಬಟ್ ಏನದಲ್ಲ ಈಗ ಒಂದು ನಾಳೆ ಫ್ಯೂಮಿಗೇಷನ್ ಮಾಡ್ತೀವಿ ಅಂತೇಳಿ ಇವತ್ತು ನಿಮಗೊಂದು ರೆಕಾರ್ಡಿಂಗ್ ಮಾಡ್ಲತ್ತೀವಿ. ಇದು ನಮ್ದು ಹೊರಿಜಾಂಟಲ್ ಲ್ಯಾಮಿನಾರ್ ಏರ್ ಫ್ಲೋ ಇದೆ. ಇದ್ರೊಳಗಡೆ ಪ್ರೊಸೀಜರ್ ಹೇಗಿರತ್ತಂದ್ರೆ ಇಲ್ಲಿ ಫಸ್ಟ್ ಬಟನ್ ಚಾಲೂ ಆದ್ಮೇಲೆ ಇಲ್ಲಿ ಟೆಂಪರೇಚರ್ ತಾನಾಗಿ ಅಂದ್ರೆ ಇದು ಆಟೋಮೆಟಿಕ್ ಇದೆ. ಇದು ಆಟೋಮೆಟಿಕ್ ಲ್ಯಾಮಿನಾರ್ ಇದೆ. ಇದ್ರೊಳಗಡೆ ನಿಮ್ಗೆ ತೋರಿಸ್ತದೆ. ಇದ್ರೊಳಗಡೆ ಎಲ್ಲ ಈಗ ಆಫ್ ಇದೆ. ಅಲ್ಟ್ರಾವೈಲೆಟ್ ಇದು ಆಫ್ ಇದೆ, ಫ್ಯಾನ್ ಆಫ್ ಇದೆ. ಇಲ್ಲಿ ಫ್ಯಾನ್ ಕೂಡ ಆಫ್ ಇದೆ. ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಈಗ ನಾವು ಚಾಲು ಮಾಡ್ತಂದ್ರೆ ಪ್ರೊಸೀಜರ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಇದು UV ಲೈಟ್ ಆನ್ ಆಗುತ್ತೆ. ಅದು UV ಲೈಟ್ 20 ಮಿನಿಟ್ಸ್ ವರೆಗೆ ಇರುತ್ತೆ. 20 ಮಿನಿಟ್ಸ್ ವರೆಗೆ ಇರುತ್ತೆ UV ಲೈಟ್. 20 ಮಿನಿಟ್ಸ್ ಅದೇನಾದ್ರೂ ಆಯ್ತು ಅಂದ್ರೇನೆ ಆಮೇಲೆನೆ ಇಲ್ಲೇನಾಗತ್ತೆ
ಫ್ಯಾನ್ ಚಾಲು ಆಗುತ್ತೆ. ಅಲ್ಲಿವರೆಗೆ ಫ್ಯಾನ್ ಚಾಲು ಆಗುದಿಲ್ಲ. 20 ಮಿನಿಟ್ಸ್ ಆದ್ಮೇಲೆ ಯು ವಿ ಲೈಟ್ ಆಫ್ ಆಯ್ತು ಅಂದ್ಮೇಲೆ ನಮಗೇನಾಗುತ್ತೆ, ಫ್ಯಾನ್ ಚಾಲು ಆಗುತ್ತೆ. ಅಲ್ಲಿವರೆಗೆ ಫ್ಯಾನ್ ಆಫೇ ಇರುತ್ತೆ. ನಾವು ಈಗ ಇದನ್ನ ಓಪನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಒಂದ್ ವೇಳೆ ನಾವೇನಾದ್ರೂ ಓಪನ್ ಮಾಡಿತ್ತಂದ್ರೆ ಇದು ನಮಗೆ ಎಫೆಕ್ಟ್ ಆಗುತ್ತೆ ಯು ವಿ ಲೈಟ್. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಇರುವ ವುಮೆನ್ಸ್ ಆಗಲಿ ಅಥವಾ ಯಾರೇ ಅಂದ್ರೆ ನಾರ್ಮಲ್ ಪರ್ಸನ್ಸ್ ಆಗಲಿ ಅದರೊಳಗಡೆ ಯಾವುದೇ ಕಾರಣಕ್ಕೂ ಹತ್ರ ಹೋಗಬಾರ್ದು, ಕೈ ಹಾಕ್ಲಿಕ್ಕೂ ಹೋಗಬಾರ್ದು. ಇವೆಲ್ಲ ನಮ್ಮ ಸೆಲ್ಸ್ಗಳನ್ನ ಡ್ಯಾಮೇಜ್ ಮಾಡಿಬಿಡ್ತದೆ. ಆದ್ಮೇಲೆ ಈಗ ಆಫ್ ಮಾಡ್ತೇನೆ, ಯಾಕೆಂದ್ರೆ ನಮ್ಗೆ ಅದ್ರ ಒಳಗಡೆ ತೋರಿಸ್ಬೇಕಾಗತ್ತಲ್ಲ. ಯು ವಿ ಲೈಟ್ ಆಫ್ ಆದ್ಮೇಲೆ ಕಾಣಿಸುತ್ತೆ ನೋಡಿ, ಯು ವಿ ಲೈಟ್ ಆಫ್ ಆಗಿದೆ. ಯು ವಿ ಲೈಟ್ ಆಫ್ ಆದ್ಮೇಲೆ ನಾವು ಇದನ್ನ ಏನ್ ಮಾಡ್ಬೇಕಾಗತ್ತೆ, ಓಪನ್ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಓಪನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇದೇ ಲ್ಯಾಮಿನಾರ್ ಚೇಂಬರ್ ಬರುತ್ತೆ. ಇದ್ರೊಳಗಡೆ ನಾವು ಹೆಚ್ಚಾಗಿ ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ಇಥನಾಲ್ ಅನ್ನ ಯೂಸ್ ಮಾಡ್ತೀವಿ. ಇಥನಾಲ್ ಯೂಸ್ ಆಗುತ್ತೆ ಇದು ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಎಲ್ಲ ಕಲ್ಚರನ್ನು ಅಂದರೆ ಇನಾಕ್ಯುಲೇಷನ್ ಮಾಡೋಕ್ಕೆ ನೀಡಲ್ಸ್ ಯೂಸ್ ಮಾಡ್ತೀವಿ. ಇದ್ರೊಳಗಡೆ ಹೆಚ್ಚಾಗಿ ನಾವು ಯಾವುದಂದ್ರೆ ಟ್ರೈಕೋಡರ್ಮಾ, ಬೆವೇರಿಯಾ, ಮೆಟಾರೈಸಿಯಮ್ ಅವಕ್ಕೆಲ್ಲನೂ ಹೆಚ್ಚಾಗಿ ಇದನ್ನು ಏನು ಮಾಡ್ತೀವಿ, ಆಸ್ ಎ ಆ್ಯಂಟಿಬಯೋಟಿಕ್ ಆಗಿ ಸ್ಟೆಪ್ಟೋಸೈಕ್ಲಿನ ಯೂಸ್ ಮಾಡ್ತೀವಿ. ಇದನ್ನು ಹಾಕಿದರೆ ಏನಾಗೋದಿಲ್ಲ ಅಂದರೆ ಕಂಟಾಮಿನೇಷನ್ ಹೆಚ್ಚಾಗಿ ಬರುವುದಿಲ್ಲ ಕಲ್ಚರಲ್ಲಿ. ಅದಕ್ಕೆ ಇದನ್ನು ಯೂಸ್ ಮಾಡ್ತೀವಿ, ಸ್ಟೆಪ್ಟೋಸೈಕ್ಲಿನ. ಆಮೇಲೆ ರ್ಯಾಪ್ ಮಾಡೋಕ್ಕೆ ರ್ಯಾಪರ್ ಇದೆ. ಹೆಚ್ಚಾಗಿ ನಾವೇನು ಮಾಡ್ತೀವಿ ಅಂದರೆ ಇದು ಒಂದು ಲೈಟಿಂಗ್ ಬರ್ನರ್. ಇದು ಬರ್ನರಿಗೆ ಇಲ್ಲಿ ಗ್ಯಾಸ್ ಕನೆಕ್ಟೆಡ್ ಇರುತ್ತೆ. ಇಲ್ಲ ಅಂದ್ರೆ ಚಾಲು ಅಂತ ಹೇಳ್ತಿದ್ವಿ ಬೇಡ. ಈಗ ಸದ್ಯ ಡೈರೆಕ್ಟ್ ಏನಲ್ಲ ಬ್ಯಾಟ್ರಿ ಪ್ಲೇಟ್ನ ನಾವು ಮಾಡೋದು. ಇದು ಬರ್ನರ್ ಇದೆ. ಇದನ್ನ ಯಾವಾಗಲೂ ಆನ್ ಮಾಡಿ ಇಟ್ಟಿರ್ಬೇಕು. ಇಲ್ಲಿ ಅಂದ್ರೆ ಇದು ಬರುತ್ತೆ, ಫ್ಲೇಮ್ ಬರುತ್ತೆ. ಬ್ಯಾಟ್ರಿ ಪ್ಲೇಟ್ ಮಾಡಬೇಕಾದ್ರೆ ಇದನ್ನ ಯಾವಾಗಲೂ ಆನ್ ಇರ್ಬೇಕಂದ್ರೆ ಯಾವುದೇ ಆರ್ಗ್ಯಾನಿಸಮ್ಸ್ಗಳು ಒಳಗಡೆ ಎಂಟ್ರಿ ಆಗೋದಿಲ್ಲ. ಯಾವುದೇ ಆರ್ಗ್ಯಾನಿಸಮ್ ಇದ್ರೊಳಗಡೆ ಎಂಟ್ರಿ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನ ಯಾವಾಗಲೂ ಆನ್ ಮಾಡಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಈಗ ಪ್ಲೇಟ್ಸ್, ಈಗ ನಾ ಮಾಡಿರೋದು ಒಂದು ಪ್ಲೇಟ್ ನಿಮ್ಗೆ ತೋರಿಸ್ತೀನಿ. ಇದು ವರ್ಟಿಸಿಲಿಯಂ ಅಂತೇಳಿ ನಾನು ಮಾಡ್ಕೊಂಡಿರುವ ಡೇಟ್ ಅಂದರೆ 11ನೇ ತಾರೀಕು ಜೂನ್, ಇದೇ ತಿಂಗಳಲ್ಲಿ ಮಾಡ್ಕೊಂಡಿರೋದಿದೆ. ಇದು ವರ್ಟಿಸಿಲಿಯಂ ಅಂತ ಬರುತ್ತೆ. ದಿಸ್ ಇಸ್ ಆರ್ಗ್ಯಾನಿಸಮ್ ಮಾಡಿರೋದು. ಇದರಲ್ಲಿ ಯಾವುದೇ ಥರ ಕಂಟಾಮಿನೇಷನ್ ನಿಮಗೆ ಕಾಣಿಸೋದಿಲ್ಲ. ನೋಡಿದ್ರೇ ಗೊತ್ತಾಗತ್ತೆ ಎಷ್ಟು ಪ್ಯೂರ್ ಇದೆ ಅಂತ ಹೇಳಿ. ಇದನ್ನೇ ನಾವೇನು ಮಾಡ್ತೀವಿ, ಮಾಸ್ ಮಲ್ಟಿಪ್ಲಿಕೇಶನ್ಗೆ ಯೂಸ್ ಮಾಡ್ಕೋತೀವಿ. ಆಮೇಲೆ ರೈತರಿಗೆ ಇದು ಗೊತ್ತಾಗಬೇಕಂತಂದ್ರೆ ಇದು ಪ್ಯೂರ್ ಇದ್ರೆ ಆಮೇಲೆ ಕೆಲಸ ಆಗೋದು ಬ್ಯಾಕ್ಟೀರಿಯಾಗಳದು. ಇದು ಪ್ಯೂರ್ ಇದೆ ಮದರ್ ಕಲ್ಚರ್. ನಮಗೆ ಹೆಪ್ಪನೇ ಪ್ಯೂರ್ ಇರಲಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತು ಟ್ರೈಕೋಡರ್ಮಾ ಮತ್ತು ಆ ಕಡೆ ಈಗ ನಿಮಗೆ ಇದು ವರ್ಟಿಸಿಲಿಯಂ ಇದು ಇದೇ ಥರ ಪ್ರೊಸೀಜರಲ್ಲಿ ನಾವು ಇಲ್ಲಿ ಮೆಟಾರೈಸಿಯಂ ಇದು ಕೂಡ ಮಾಡಿದ್ದೀವಿ. ಇದು ಇನ್ನೊಂದು ಪ್ರಾಡಕ್ಟ್. ಇದರಲ್ಲೇ ಗೊತ್ತಾಗ ಇಲ್ಲಿ ನೋಡಿ, ಇವು ಪ್ಲೇಟ್ಸ್ ಇದಾವೆ ನೋಡಿ. ಇದರಲ್ಲೇ ಜಾಸ್ತಿ ನೀರು ತಗೊಂಡು ಹೋಗೋದಿಲ್ಲ, ಯಾಕೆಂದ್ರೆ ಕಂಟಾಮಿನೇಷನ್ ಬರುತ್ತೆ. ಇದು ಮೆಟಾರೈಸಿಯಂನ ಪ್ಲೇಟ್, ಅದು ವರ್ಟಿಸಿಲಿಯಂ. ಇದು ನಾವು ಇದ್ರೊಳಗಡೆ ನಿಮಗೆ ಕಾಣಿಸ್ತದೆ, ಏನು ಕೂಡ ಕಂಟಾಮಿನೇಷನ್ ಇಲ್ಲ ಅಂತ ಗೊತ್ತಾಗತ್ತೆ. ನೀವು ಅನ್ಕೊಂಡಿರ್ಬೋದು ಇದು ಟ್ರೈಕೋಡರ್ಮಾ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ಕೋತಿರ್ಬೋದು. ಆದರೆ ಆ ಥರ ಇರಲ್ಲ. ಮೆಟಾರೈಸಿಯಂ ಲೈಟ್ ಗ್ರೀನ್ ಕಲರ್ ಇರುತ್ತೆ, ಮತ್ತು ಟ್ರೈಕೋಡರ್ಮಾ ಡಾರ್ಕ್ ಗ್ರೀನ್ ಕಲರ್ ಇರುತ್ತೆ. ನಿಮಗೆ ಅದರ ಡಿಫ್ರೆನ್ಸ್ ತೋರಿಸ್ಬೇಕಂದ್ರೆ ತೋರಿಸ್ತೀನಿ. ಆಮೇಲೆ ಇದನ್ನ ಭಾಳ ಮಂದಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ಬಟ್ ಆರ್ಬಿಟಲ್ ಸೇಕಿಂಗ್ ಇನ್ಕ್ಯುಬೇಟರ್ ಇದು 24 hours ನಮಗೆ ಮದರ್ ಕಲ್ಚರ್ ರೆಡಿ ಮಾಡಿಕೊಡ್ತೈತಿ. ಇದು ಭಾಳ ಮಂದಿ ಲ್ಯಾಬ್ ಒಳಗೆ ಇದು ಇರೋದೇ ಇಲ್ಲ. ಬಟ್ ನಾವು ಏನದಲ್ಲ ಎಲ್ಲ ಹೈಟೆಕ್ ಒಳಗೆ ಇರಬೇಕು. ಕಂಪ್ಲೀಟ್ ನಮ್ದು ಹೈಟೆಕ್ ಒಳಗೆ ಇರ್ಬೇಕು ಲ್ಯಾಬ್. ಇನ್ಕ್ಯುಬೇಟರ್ ಅಂತಂದ್ರೆ ಕರೆಕ್ಟಾಗಿ ಅದ್ರ ಒಳಗೆ ಮದರ್ ಕಲ್ಚರ್ ಅಂತಂದ್ರೆ ಇವತ್ತು ನಮಗೆ ಇಮಿಡಿಯೇಟ್ ಆಗಿ ಬೇಕಪ್ಪ. ಹೊರಗಡೆ ಇತ್ತಂದ್ರೆ ಅದು 8 days ಬೇಕಾಗತ್ತೆ ನಮ್ಗೆ ಗ್ರೋತ್ ಆಗ್ಬೇಕು. ಇದ್ರ ಒಳಗಡೆ ನಾವು ಏನಾದರೂ ಹಾಕಿದೇವಂತ ಮದರ್ ಕಲ್ಚರ್, ಪೆಟ್ರಿ ಪ್ಲೇಟ್ ಆಗಲಿ, ಸಬ್ ಕಲ್ಚರಿಂಗ್ ಆಗಲಿ ಹಾಕಿದೇವಂತಂದ್ರೆ 24 hours ನಮ್ಗೆ ರೆಡಿ ಮಾಡಿ ಕೊಡ್ತೈತಿ.
ಪ್ರತಿ ಒಂದು ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ಸಿಗೆ ಅವ್ರವ್ರದೇ ಟೆಂಪರೇಚರ್ ಇರುತ್ತೆ. ಇದೇ ಟೆಂಪರೇಚರ್ ಒಳಗನೆ ಅವು ಗ್ರೋತ್ ಆಗತ್ತೆ ಅಂತ ಇರುತ್ತೆ. ಹಾಗಾಗಿ ಅವುಗಳನ್ನ ಟೆಂಪರೇಚರ್ ಅನ್ನ ಸೆಟ್ ಮಾಡ್ಕೊಂಡೆ ನಾವು ಅದ್ರೊಳಗಡೆನೆ ಮಾಡ್ಬಿಟ್ಟು ಕಲ್ಚರನ್ನ ಇಡ್ತೀವಿ. ಅವಾಗ್ಲೇನೆ ಅದು ಕರೆಕ್ಟ್ ಆಗಿ ಗ್ರೋತ್ ಆಗುತ್ತೆ. ಕೆಲವೊಂದಿಗೆ ಕೂಲ್ ಬೇಕಾಗತ್ತೆ, ಕೆಲವೊಂದಕ್ಕೆ ಸ್ವಲ್ಪ ಜಾಸ್ತಿ ಟೆಂಪರೇಚರ್ ಬೇಕಾಗತ್ತೆ, ಹೀಟ್ ಬೇಕಾಗತ್ತೆ. ಆಮೇಲೆ ಇದು ಹಾಟ್ ಏರ್ ಓವನ್. ಪ್ರತಿಯೊಂದು ಏನೇ ಕಲ್ಚರ್ ಮಾಡ್ಬೇಕಂತಂದ್ರೆ ಇದ್ರ ಒಳಗಡೆನೆ ಪೆಟ್ರಿ ಪ್ಲೇಟ್ ಆಗಲಿ, ಟೆಸ್ಟ್ ಟ್ಯೂಬ್ ಆಗಲಿ, ಮತ್ತು ಇವು ಬಾಟಲ್ಸ್ಗಳೊಳಗೆ ಗ್ಲಾಸ್ವೇರ್ಸ್ ಆಗಲಿ, ಇದ್ರ ಒಳಗಡೆನೆ ಒಂದಿಷ್ಟು ಹೀಟ್ ಮಾಡಿಕೊಂಡು ಇರುವಂಥ ಬ್ಯಾಕ್ಟೀರಿಯಾಗಳನ್ನ ಇದ್ರ ಒಳಗೆ ಸಾಯಿಸ್ಬಿಡ್ತೀವಿ ನಾವು. ಆಮೇಲೆ ಇದು ಎನಾಕ್ಯುಲೇಷನ್ ಬರ್ತೈತಿಲ್ಲ, ಅವಾಗ ಏನದಲ್ಲ ಅವು ಬ್ಯಾಕ್ಟೀರಿಯಾಗಳು ಯಾವುದೇ ಥರ ಪೆಟ್ರಿ ಪ್ಲೇಟ್ ಆಗಲಿ ಫ್ಲಾಸ್ಕ್ಗಳಾಗಲಿ ಯಾವುದೂ ಉಳಿದಿರಲ್ಲ. ಆಮೇಲೆ ನಾವು ಎನಾಕ್ಯುಲೇಷನ್ ಮಾಡಿದೆವು ಅಂದ್ರೆ ಅದು 100% ನಿಮಗೆ ಈಗ ಹೇಳ್ತಂದು ತೋರಿಸ್ದೇವಲ್ಲ ಅವು ಪೆಟ್ರಿ ಪ್ಲೇಟ್ ಒಳಗೆ ಅಷ್ಟು ಪ್ಯೂರಿಟಿ ಕಲ್ಚರ್ ಏನದಲ್ಲ ಯಾರ ಬಲ್ಲಿನೂ ಅಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ನಾವು ಮೇಂಟೈನ್ ಮಾಡಿದ್ದೀವಿ. ಒಂದು ಈಗ ನಿಮ್ಗೆ ಇದು ಟ್ರೈಕೋಡರ್ಮಾ ಚೇಂಬರ್ ತೋರಿಸ್ತೀವಿ. ಟ್ರೈಕೋಡರ್ಮಾಗೆ ಸಪರೇಟ್ ಆಗಿ ಮಾಡಿದೀವಿ. ಇದು ಮೆಟಾರೈಸಿಯಂ ಇದೆ. ಮೆಟಾರೈಸಿಯಂ ನಿಮಗೆ ಒಂದು ಡಿಫ್ರೆನ್ಸ್ ತೋರಿಸ್ಲಿಕ್ಕೆ ಅಂತ ಹೇಳಿನೇ ಅದನ್ನ ಆ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಇದಕ್ಕೂ ಮತ್ತು ಅದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡ್ಲಿಕ್ಕೆ. ಅದು ಬೋರ್ಡನ್ ಅದು ಬಾರ್ಡರ್ ಇತ್ತು. ಇದು ಟ್ರೈಕೋಡರ್ಮದು ಚೇಂಬರ್. ಟ್ರೈಕೋಡರ್ಮ ಸಪರೇಟ್ ಆಗಿ ಮಾಡಿದೀವಿ, ಯಾಕೆಂದ್ರೆ ಅದು ಜಾಸ್ತಿ ಕಂಟಾಮಿನೇಷನ್ ಎಲ್ಲದಕ್ಕೂ ಹರಡ್ತದೆ ಅನ್ನೋ ಕಾರಣಕ್ಕೆ ಅದನ್ನ ಸಪರೇಟ್ ಆಗಿ ಮಾಡಿದೀವಿ. ಇದಕ್ಕೆ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಲ್ಯಾಮಿನಾರ್ ತೋರಿಸಿದೀವಿ. ಇದು ಮ್ಯಾನ್ಯುವಲಿ ಇದೆ, ಅಂದ್ರೆ ನಾವು ಇದನ್ನ ಕೈಯಿಂದನೇ ಆಪರೇಟ್ ಮಾಡ್ಬೇಕಾಗತ್ತೆ. ಇದ್ರೊಳಗಡೆ ಯಾವುದೇ ತರದ್ದು ಹಿಂಗ್ ಮಿಷನ್ ಇದು ಇರಲ್ಲ. ಈಗ ಇಲ್ಲಿ ತೋರಿಸ್ತೇವೆ ನೋಡಿ, ಇಲ್ಲಿ ಈ ಲ್ಯಾಮಿನಾರ್ನ ಒಳಗಡೆ ಬಟನ್ಸ್ ಇದಾವೆ. ನಾವು ಚಾಲು ಮಾಡಿ ಆದ್ಮೇಲೆ ಅವುಗಳು ಚಾಲು ಆಗತ್ತೆ. ಬಟನ್ ಚಾಲು ಮಾಡಬೇಕು. ಇದು ಯು ವಿ ಲೈಟ್ ನಿಮ್ಗೆ ಆವಾಗ ತೋರಿಸಿದ್ವಲ್ಲ, ಇಲ್ಲಿ ಯು ವಿ ಲೈಟ್ ಇರುತ್ತೆ. ಆಮೇಲೆ ಮಷೀನ್ ಇದು ಫ್ಯಾನ್ ಚಾಲು ಐತೆ. ಇದು ಇದು ಲೈಟ್. ಇದು ಮ್ಯಾನ್ಯುವಲಿ ಇದೆ, ಅದು ಆವಾಗ ತೋರಿಸೋದು ಆಟೋಮೆಟಿಕ್ ಇದೆ. ಈಗ ಇದರಲ್ಲಿ ನಾವು ಬರೀ ಟ್ರೈಕೋಡರ್ಮಾದಷ್ಟೇ ಮಾಡ್ಕೋತೀವಿ, ಬೇರೆದು ಮಾಡಕ್ ಹೋಗುದಿಲ್ಲ. ಈಗ ಅಲ್ಲಿ ನಾವು ಟ್ರೈಕೋಡರ್ಮಾ ಪ್ಲೇಟ್ಸ್ ನಿಮ್ಗೆ ತೋರಿಸಿದ ಏನೇನು ಡಿಫರೆನ್ಸ್ ಇದೆ ಅಂತ ಹೇಳ್ಬೇಕಂತ ಅನ್ಕೊಂಡಿದ್ದೆಲ್ಲ ಇದರಲ್ಲಿ ಡಿಫರೆನ್ಸ್ ಇದಾವೆ ನೋಡಿ. ಪ್ಲೇಟ್ಸ್ ಅಲ್ಲಿ ಆಮೇಲೆ ಈ ಕಡೆ ಇದು ಟ್ರೈಕೋಡರ್ಮಾಕ್ ಏನಲ್ರಿ, ಬಾಳ ಮಂದಿಗೆ ಅದು ಟ್ರೈಕೋಡರ್ಮಾ ಹೀಟ್ ಒಳಗೆ ಬೆಳೆದಿಲ್ಲ. ಕಂಪ್ಲೀಟ್ ಅದಕ್ಕೆ ಒಂದಿಷ್ಟು ನಮ್ಮ ಬೆಳಿಬೇಕಂದ್ರೆ ಕೋಲ್ಡ್ ಟೆಂಪ್ರೇಚರ್, ಕೋಲ್ಡ್ ಬೇಕಾಗತ್ತೆ. 21 ಡಿಗ್ರಿ ಟೆಂಪ್ರೇಚರ್ ಒಳಗೆ ಬೇಕಾಗತ್ತೆ ನಮ್ದು. ಅದರ ಸಂಬಂಧ ನಾವೇನ್ ಮಾಡಿದ್ವಿ, ಈ ಚೇಂಬರ್ನ AC ಕಂಪ್ಲೀಟ್ ಏನದಲ್ಲ ಇದು ಕೋಲ್ಡ್ ಒಳಗೆ 24x7 ಒಳಗೆ ಇದು AC ಆನ್ ಇರ್ತೈತಿ. ಹಂಗಾಗಿ ನಾವೇನದಲ್ಲ ಈ ಚೇಂಬರ್ನ ನಾವು ಯಾವುದೇ ಥರ ಯಾರು ಬೇಕಾದ್ರೆ ಹ್ಯಾಂಗ್ ಬೇಕಾದಂಗೆ ನಾವು ಓಪನ್ ಮಾಡೋದಿಲ್ಲ. ಕಂಪ್ಲೀಟ್ ಇದು ಏರ್ ಕೋಲ್ಡ್ ಒಳಗೆ ಇರ್ತೈತಿ. ಅಂದ್ರೆ ಕೋಲ್ಡ್ ಒಳಗೆ ಇದ್ದಾಳಗೆ ನಮ್ಗೆ ಅದು ಬ್ಯಾಕ್ಟೀರಿಯಾಗಳು ಗ್ರೋತ್ ಆಗ್ತಿರ್ತದೆ. ಅವಾಗ ಇವಾಗ ಟೆಂಪ್ರೇಚರ್ ವೇರಿಯೇಷನ್ ಆಯ್ತು ಅಂದ್ರೆ ಗ್ರೋತ್ ಆಗ್ಲಿಕ್ಕೆ ಸಾಧ್ಯ ಕಮ್ಮಿ ಆಗಿಬಿಡ್ತೈತಿ. ಹಂಗಾಗಿ ನಾವೇನು ಮಾಡ್ತೀವಿ, ಇವು ಕಲ್ಚರ್ ಪೆಟ್ರಿ ಪ್ಲೇಟ್ ಒಳಗೆ ಹ್ಯಾಂಗ್ ಗ್ರೋತ್ ಆಗಿರ್ತದ